ಇತ್ತೀಚೆಗೆ ಹಿಂಸಾಚಾರಕ್ಕೆ ಸಾಕ್ಷಿಯಾದಂಥ ಉತ್ತರ ಪ್ರದೇಶನ ಸಂಭಲ್ಗೆ ತೆರಳದಂತೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ತಡೆಯೊಡ್ಡಲಾಗಿದೆ. ಲೋಕಸಭೆಯ ವಿಪಕ್ಷ ನಾಯಕರನ್ನ ಯುಪಿ ಪೊಲೀಸರು ತಡೆದಿದ್ದಾರೆ. ದೆಹಲಿ ಉತ್ತರ ಪ್ರದೇಶ ಗಡಿಭಾಗ ಗಾಜಿಪುರ್ ಗಡಿಯಲ್ಲಿ ತಡೆಯೊಡ್ಡಲಾಗಿದೆ. ಸಂಭಲಲ್ಲಿ ಮಸೀದಿ ಸರ್ವೆಯ ಸಂದರ್ಭದಲ್ಲಿ ಏನು ಗಲಾಟೆಯಾಯಿತು, ಅಲ್ಲಿಗೆ ಭೇಟಿ ನೀಡೋದಕ್ಕೆ ರಾಹುಲ್ ಗಾಂಧಿ ಹೊರಟಿದ್ರು. ಗಲಭೆ ಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಹೊರಟಿದ್ರು. ಆದರೆ ಮಾರ್ಗ ಮಧ್ಯೆಯೇ ಅವರನ್ನ ಉತ್ತರ ಪ್ರದೇಶದ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ರಾಹುಲ್ ಗಾಂಧಿ ಅವರು ಪ್ರಯಾಣಿಸ್ತಾ ಇದ್ದಂಥ ವಾಹನವನ್ನು ತಡೆದು ನಿಲ್ಲಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮತ್ತೊಂದೆಡೆ ಇದರಿಂದಾಗಿ ಪ್ರತಿಭಟನೆಯ ರೂಪವನ್ನು ಇದು ಪಡ್ಕೊಂಡಿರೋದ್ರಿಂದ ಅಲ್ಲಿ ಟ್ರಾಫಿಕ್ ಜಾಮು ಕೂಡ ಆಗಿದೆ. ಉತ್ತರ ಪ್ರದೇಶದ ಸಂಭಾಲ್ನ ಮಸೀದಿ ಸರ್ವೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಏನು ಮೊನ್ನೆ ಗಲಾಟೆ ಆಯಿತು, ಗಲಭೆ ಆಯಿತು, ಆ ಜಾಗಕ್ಕೆ ಭೇಟಿ ನೀಡಬೇಕು, ಸ್ಥಳಕ್ಕೆ ಭೇಟಿ ನೀಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಉದ್ದೇಶ ಆಗಿತ್ತು. ಆದರೆ ಪೊಲೀಸರು ಲಾ ಆ್ಯಂಡ್ ಆರ್ಡರ್ ಕಾರಣಕ್ಕಾಗಿ, ಕಾನೂನು ಸುವ್ಯವಸ್ಥೆಯ ಕಾರಣಕ್ಕಾಗಿ ಅವರನ್ನು ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ಪೊಲೀಸರಿಗೂ ಕಾಂಗ್ರೆಸ್ನ ನಾಯಕರ ಮಧ್ಯೆ ಚಕಮಕಿಯಾಗಿದೆ, ಮಾತಿನ ಚಕಮಕಿಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಏನಾಯಿತು, ಯಾಕಾಗಿ ರಾಹುಲ್ ಗಾಂಧಿ ಅವರನ್ನು ತಡೆಯೋ ಪ್ರಯತ್ನ ಆಯಿತು ಅಲ್ಲಿ? ರಕ್ಷಿತ್, ಇವತ್ತು ಸಂಭಲ್ಗೆ ರಾಹುಲ್ ಗಾಂಧಿ ಹೊರಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನಿನ್ನೆಯೇ ಪ್ಲಾನ್ ಆಗಿರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಸಂಭಲ್ಗೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸುವುದಿಲ್ಲ ಅಂತ ಯುಪಿ ಸರ್ಕಾರ ಈಗಾಗಲೇ ಹೇಳಿತ್ತು. ಮತ್ತೆ ಅಲ್ಲಿ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗಲಾಟೆ ಆಗುವಂತಹ ಸಾಧ್ಯತೆಗಳಿದಾವೆ ರಾಹುಲ್ ಗಾಂಧಿ ಬಂದ್ರೆ ಅನ್ನುವಂಥದ್ದು ಯುಪಿ ಸರ್ಕಾರದವರು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಏನಂತಂದ್ರೆ ಅವರು ನಿರ್ಧಾರವನ್ನ ಮಾಡಿದ್ರು. ಅದೇ ರೀತಿಯಾಗಿ ಅಂದ್ರೆ ರಾಹುಲ್ ಗಾಂಧಿ ಇವತ್ತು ಅಷ್ಟಿದ್ರು ಸಹಿತ ಮುಂಚಿತವಾಗಿ ಹೇಳಿದ್ರು ರಾಹುಲ್ ಗಾಂಧಿ ಅವರು ಮತ್ತೆ ಅವರು ಸಂಭಲ್ಗೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಅವ್ರನ್ನ ಯುಪಿ ಮತ್ತೆ ದೆಹಲಿಯ ಗಡಿ ಭಾಗದಲ್ಲಿರುವ ಗಾಜಿಪುರ್ ಅಲ್ಲೇ ಅವ್ರನ್ನ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಾಹುಲ್ ಗಾಂಧಿ ನಾನು ಹೋಗ್ಲೇಬೇಕು, ಯಾವುದೇ ಕಾರಣಕ್ಕೂ ಸಹಿತ ನಾನು ಬಿಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದಂತಹ ಸಂದರ್ಭದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚಿನ ಕಾಲ ರಾಹುಲ್ ಗಾಂಧಿ ಅವರನ್ನ ಅದೇ ಸ್ಥಳದಲ್ಲಿ ನಿಲ್ಲಿಸಲಾಗುತ್ತೆ. ಕೊನೆಗೆ ಅಂತಿಮವಾಗಿ ರಾಹುಲ್ ಗಾಂಧಿಯ ಜೊತೆಗೆ ಒಟ್ಟು 5 ಜನರಿಗೆ, ಅಂದ್ರೆ ನೀವು ಯಾರಾದ್ರೂ ಹೋಗಬಹುದು, 5 ಜನರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಪೊಲೀಸರು ಅನುಮತಿಯನ್ನ ಕೊಟ್ಟ ನಂತರ ಈಗ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ವಾಡ್ರಾ, ಅದ್ರ ಜೊತೆ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಒಟ್ಟು 5 ಜನ ಈಗ ಸಂಭಲ್ಗೆ ತೆರಳಿದ್ದಾರೆ. ಸಂಭಲ್ನಲ್ಲಿ ನಡೆದಿರ್ತಕ್ಕಂತಹ ಉದ್ವಿಗ್ನ ಪರಿಸ್ಥಿತಿಯ ರಿಯಾಲಿಟಿ ಚೆಕ್ ಮಾಡ್ತೀವಿ ನಾವು ಅಂತ ಈಗ ಸದ್ಯದಲ್ಲಿ ತೆರಳಿರುವಂತದ್ದು. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.